Hello everyone, welcome back to my YouTube channel. Another day, another daily vlog. ಸೊ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ. ಸೊ ಒಂದೊಂದು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಿದ್ದಂಗೆ ನನಗೆ ವಿಡಿಯೋಸ್ ಮಾಡೋಕ್ಕೆ ಇನ್ನೂ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ 6:30ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನಮ್ಮ ಮನೆ ಈಚೆಗಡೆ ಅಂತೂ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಸನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಪಾಪು ಎದ್ದೊಳಕ್ಕೆ ಮುಂಚೆನೇ ನಾನು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ಕೊಂಡಿದ್ದೆ, ವೆಜಿಟೇಬಲ್ ಪಲಾವು, ಅವಳಿಗೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು. ಆ್ಯಂಡ್ ಮಧ್ಯಾಹ್ನಕ್ಕೆ ತರಕಾರಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಬಿಕಾಸ್ ಅವಳು ಎದ್ಮೇಲೆ ಅಡುಗೆ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ಅವಳು ಎದ್ದೊಳಕ್ಕೆ ಮುಂಚೆ ಮಾಡ್ಕೊಂಬಿಟ್ರೆ ಆಮೇಲೆ ನಾನು ಅವಳ ಜೊತೆ ಆರಾಮಾಗಿ ಈಸಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇತ್ತೀಚೆಗೆ ನನ್ನ ಮಗಳು ನಾನೇನಾದ್ರು ತಿನ್ನಿಸ್ತೀನಿ ಅಂತ ಅಂದರೆ ಇಲ್ಲ ನಾನೇ ತಿಂತೀನಿ ಅಂದ್ಕೊಂಡು ಇಸ್ಕೊತಾಳೆ. ಏನೋ ಒಂಥರ ದೊಡ್ಡವಳಾಗಿರೋ ಥರ ಫೀಲು ನನಗೆ. ಅವಳೇ ನನ್ನ ಸಪೋರ್ಟ್ ಇಲ್ದಿರ ನೀಟಾಗಿ ಊಟ ಮಾಡ್ಕೊತಾಳೆ ಅನ್ನೋದು. ಸೊ ಇದು ಬಂದು ಅವಳ ಹೊಸ ವೆಹಿಕಲ್ಲು. ಇವತ್ತೇ ಬಂದಿದ್ದು. ಶಾಪ್ಸಿಯಲ್ಲಿ ಬುಕ್ ಮಾಡಿದ್ವಿ ಇದನ್ನು. ಸೊ ಹಾಗಾಗಿ ಇವತ್ತು ಬಂದಿತ್ತು. ಅವಳಿಗಂತೂ ತುಂಬ ಖುಷಿಯಾಗೋಗ್ಬಿಡ್ತು ಅದನ್ನು ನೋಡಿಬಿಟ್ಟು. ಆಟಾಡಬೇಕು ಅಂತ. ಅದನ್ನ ಇನ್ನೂ ಫಿಟ್ಟೇ ಮಾಡಿರಲಿಲ್ಲ. ಅಷ್ಟು ಬೇಗ ನಾನು ಆಟಾಡಬೇಕು ಅಂತ ಫುಲ್ಲು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ಲು. ಆ್ಯಂಡ್ ಅದೆಲ್ಲ ಆದಮೇಲೆ ಅವಳನ್ನ ಫ್ರೆಶ್ ಅಪ್ ಮಾಡಿಸಿ ತಿರ್ಗಾ ಅವಳನ್ನ ಮಲಗಿಸಿ ಅದಾದಮೇಲೆ ನಾನು ಕಿಚನ್ ಕಡೆಗೆ ಬಂದೆ. ಕಿಚನ್ ಅಂತೂ ಇವತ್ತು ಫುಲ್ಲು ಮೆಸ್ಸಿ ಆಗೋಗ್ಬಿಟ್ಟಿತ್ತು. ಸೊ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕಿಚನ್ ಡೀಪ್ ಕ್ಲೀನ್ ಮಾಡ್ಕೊತಿದ್ದೀನಿ. ಫಸ್ಟು ಎಲ್ಲ ಬಾಕ್ಸ್ನು ತೆಗ್ದಿಟ್ಬಿಟ್ಟೆ. ಸೊ ಎಲ್ಲ ನೀಟಾಗಿ ತಗೊಂಡ್ಬಿಟ್ಟು ಅದಾದಮೇಲೆ ಅಲ್ಲಿ ಒರೆಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು. ಸೊ ನಮ್ಮನೆ 3rd ಫ್ಲೋರ್ ಇರೋದ್ರಿಂದ ಕಿಚನಲ್ಲಿ ವಿಂಡೋ ಇದೆ. ಸೊ ಅಲ್ಲಿಂದ ಕಿಚನ್ ತೆಗೆದ್ರೆ ತುಂಬಾ ಧೂಳು ಬರುತ್ತೆ ಅಲ್ಲಿಂದ. ಸೊ ಹಾಗಾಗಿ ಈ ಕಡೆ ನಾನು ಏನು ಇವಾಗ ಬಾಕ್ಸಸ್ನೆಲ್ಲ ತೆಗ್ದ್ನಲ್ವ ಅಲ್ಲಿ ಫುಲ್ಲು ಧೂಳಾಗೋಗ್ಬಿಟ್ಟಿತ್ತು. ಸೊ ಬಾಕ್ಸಸ್ ಮೇಲೆಲ್ಲ ಧೂಳಾಗ್ಬಿಟ್ಟಿತ್ತು. ಸೊ ವೀಕ್ಲಿ ಟ್ವೈಸ್ ಆರ್ ಒನ್ಸು ಡೀಪ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಫುಲ್ಲು ಧೂಳು ಡಸ್ಟು ಒಂಥರ ಇರುತ್ತೆ. ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸೊ ಈ ಥರ ಮಾಡ್ಕೊಂಡಾಗ ಸ್ವಲ್ಪ ಕಿಚನ್ನು ನೀಟಾಗಿ ಕಾಣುತ್ತೆ. ಆ್ಯಂಡ್ ನಾನು ಈ ಪ್ರಾಡಕ್ಟ್ಸ್ನ ತೊಗೊಂಡಿರೋದು ಗ್ರೈನ್ಸ್ ಎಲ್ಲ ಹಾಕಿದ್ನಲ್ವ ಕಾಳುಗಳೆಲ್ಲ. ಸೊ ಅದನ್ನು ನಾನು ತೊಗೊಂಡಿದ್ದು ಶಾಪ್ಸಿಯಲ್ಲಿ. ಆ್ಯಂಡ್ ಇವಾಗ ಅದು ಬಂದು ಪೇರ್ ಆಫ್ 12 ಏನೋ ಬರುತ್ತೆ. ಸೊ ಅಫೋರ್ಡಬಲ್ ಪ್ರೈಸು ತುಂಬಾನೇ. ಆ್ಯಂಡ್ ತುಂಬಾ ಯೂಸ್ ಆಗುತ್ತೆ. ನಾನು 2 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಲ್ವ. ಸೊ ತುಂಬಾ ಯೂಸ್ ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಸೆಮಿ ಫೈಬರ್ ಬರುತ್ತೆ. ಸೊ ಪ್ಲಾಸ್ಟಿಕ್ಕು ಅಲ್ಲ, ಫೈಬರು ಅಲ್ಲ, ಸೆಮಿ ಫೈಬರ್ ಆ ಥರ. ಸೊ ಟ್ರಾನ್ಸ್ಪರೆಂಟ್ ಇರೋದಕ್ಕಂತೂ ನನಗೆ ಬೇಗನೆ ಅಡುಗೆ ಮಾಡೋಕ್ಕೆಲ್ಲ ಬೇಗ ಏನೇನು ಬೇಕೋ ಎಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಇದೂ ಅಷ್ಟೇ, ಸ್ಪೈಸಸ್ದೂ ಅಷ್ಟೇ. ಅದು 18 ಪೀಸಸ್ ಇದೆ. ಸೊ ಅಂದರೆ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಸಪ್ರೇಟ್ ಬಾಕ್ಸಸ್ ಸ್ಪೈಸಸ್ಗೆ ಅಷ್ಟೊಂದು ಇಟ್ಕೊಂಡಿದ್ರೆ ಸ್ಪೇಸಸ್ಸು ಜಾಸ್ತಿ ಇಡಿಸುತ್ತೆ. ಸೊ ಇದು ಒಂದೇ ಸ್ಟ್ಯಾಂಡಲ್ಲಿ 18 ಪೀಸಸ್ ಇದೆ ಅಲ್ವಾ. ಸೊ ಅದಕ್ಕೆ ಇದು ಎಲ್ಲ ಸ್ಪೈಸಸ್ಸು ಅದರಲ್ಲೇ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ನನಗೆ ಕರೆಕ್ಟಾಗಿದೆ. ಆ್ಯಂಡ್ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಈಸಿಯಾಗಿ ಸಿಗುತ್ತೆ ಅಡುಗೆ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು. ಸೊ ನನಗೇನು ಅಷ್ಟಾಗಿ ಕಿಚನ್ನ ಆರ್ಗನೈಸ್ ಮಾಡ್ಕೊಳಕ್ಕೆ ಬರಲ್ಲ. ಸೊ ಎಷ್ಟು ಬರುತ್ತೋ ಅಷ್ಟರಲ್ಲಿ ನಾನು ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನನಗೆ ಯಾವ ರೀತಿ ಬೇಕೋ ಆ ರೀತಿ ಹೆಂಗೆ ಈಸಿ ಆಗುತ್ತೋ ಆ ಥರ ನಾನು ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು, ನನ್ನ ಹಸ್ಬೆಂಡು, ನನ್ನ ಪಾಪು ಇಷ್ಟೇ ಜನ ಇರೋದ್ರಿಂದ ನನಗೇನು ಜಾಸ್ತಿ ಕಾಳುಗಳೆಲ್ಲ ಬೇಕಾಗಿರಲ್ಲ. ಸೊ ಸ್ವಲ್ಪ ತೊಗೊಂಡ್ರೆ ಸಾಕು. ಬಟ್ ಇದು ಬಂದ್ಬಿಟ್ಟು 1 kg ಇದೆ ಬಾಕ್ಸು. ಸೊ 1 kg ಆರಾಮಾಗಿ ಅದರಲ್ಲಿ ಹಿಡಿಸುತ್ತೆ. ಬಟ್ ನಾವು ಅರ್ಧ kg ಆರ್ 1/4 kg ಅಷ್ಟೇ. ಯಾವ್ಯಾವ್ದು ಖಾಲಿ ಆಗುತ್ತೋ ಆವಾಗ ಅದನ್ನು ತೊಗೊಂಡ್ಬಿಡ್ತೀವಿ. ಒಟ್ಟಿಗೆ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇದನ್ನು ಒಂದು ಸುಮ್ಮನೆ ಮುಚ್ಚಿಟ್ಟು ಜಾಸ್ತಿ ಓಪನ್ ಮಾಡಿಲ್ಲ ಅಂದರೂ ಹುಳ ಬರೋ ಥರದ್ದು ಆ ಥರ ಎಲ್ಲ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನೇ ತೊಗೊತೀವಿ ನಾವು. ಸೊ ಅದು ಸಾಕು ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ನಾನು ಆದಷ್ಟು ನನ್ನ ವರ್ಕ್ಸ್ ಎಲ್ಲ ನನ್ನ ಪಾಪು ಮಲಗಿರ್ಬೇಕಾದ್ರೇ ಮಾಡ್ಕೋಬೇಕು. ಬಿಕಾಸ್ ಎದ್ದಿದ್ದಾಗ ಅಂದರೆ ಅವಳು ಬಿಡೋದೇ ಇಲ್ಲ. ನಾನು ಅವಳ ಪಕ್ಕದಲ್ಲೇ ಕೂತ್ಕೊಂಡು ಆಟಾಡ್ತಾ ಇರಬೇಕು. ಸೊ ಅದಕ್ಕೆ ಅವಳನ್ನ ಬಿಡೋದೇ ಇಲ್ಲ. ಹಾಗಾಗಿ ಅವಳನ್ನ ಜಾಸ್ತಿ ಅವಳು ಮಲ್ಕೊಳ್ಳೋದಿಲ್ಲ ಫಸ್ಟ್ ಥರ. ಸೊ ಡೇಗೆ ಒನ್ಸ್ ಮಲ್ಗ್ತಾಳಷ್ಟೇ. ಅದೂ ಜಸ್ಟ್ ಹಾಫ್ ಆನ್ ಅವರಿಂದ 1 ಅವರ್ ಅಷ್ಟೇ. ಫಸ್ಟೆಲ್ಲ 2 ಸತಿ ಮಲಗ್ತಿದ್ಲು 2 ಅವರ್ಸು. ಬಟ್ ಇವಾಗ ಅಷ್ಟು ಮಲ್ಕೊಳ್ಳೋದೇ ಇಲ್ಲ. ಸೊ ಬೆಳೀತಾ ಜಾಸ್ತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವ.
ಸೊ ಅವಳು ಜೊತೆಲೇ ಇರು, ಎಲ್ಲೋದ್ರೂನು ಬಿಡಲ್ಲ, ಏನಾದರೂ ಕೆಲಸ ಮಾಡ್ತಿದ್ರು ಹಿಂದೆ ಹಿಂದೆ ಬಂದ್ಬಿಡ್ತಾಳೆ. ಸೊ ಆ ಥರ ಮಾಡೋದ್ರಿಂದ ಅವಳನ್ನ ಮಲಗಿದ್ದಾಗ್ಲೇನೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ಇವಾಗ ಈ ಒಂದು ಬಾಕ್ಸಸ್ ಬಂದ್ಬಿಟ್ಟು ಶುಗರು, ಕಾಫಿ, ಟೀದು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾಫಿ, ಟೀ ಅಷ್ಟಾಗಿ ಕುಡಿಯೋದಿಲ್ಲ. ಸೊ ಟೀ ಪೌಡರು, ಕಾಫಿ ಪೌಡರ್ ಅಂತೂ ಖಾಲಿನೇ ಆಗಿರಲ್ಲ. ಸೊ ತಂದೆಗೆ ಹೆಂಗಿತ್ತು ಹಾಗೆ ಇದೆ. ಬಟ್ ಅದು ಏನೂ ಆಗಲ್ಲ ಅನ್ಕೊತೀನಿ. ಸೊ ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಸೊ ನಾನು ಇದನ್ನ ಹಿಂಗೆ ಸಿಂಪಲಾಗಿ ಇಟ್ಟಿದ್ದೀನಿ. ಆ್ಯಂಡ್ ಮೇಲೆಗಡೆ ಸ್ವಲ್ಪ ಬಂದ್ಬಿಟ್ಟು ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಆ ಥರದ್ದು ಹಾಟ್ ಬಾಕ್ಸು. ಆ್ಯಂಡ್ ಏನಾದ್ರು ರೇಷನ್ ತಂದು ಮಿಕ್ಕಿದ ಸ್ಟೋರ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಮೇಲೆ ಇಟ್ಕೊತೀನಿ. ಹಾಗೆ ಗ್ಲಾಸಸ್ಸು, ಮಿಕ್ಸಿ ಜಾರ್ಸು ಅದನ್ನೆಲ್ಲ ಫುಲ್ ಮೇಲೆ ಇಟ್ಕೊತೀನಿ. ಬಿಕಾಸ್ ದೊಡ್ಡ ದೊಡ್ಡ ಜಾರ್ಸ್ ಎಲ್ಲ ಜಾಸ್ತಿ ಆಗಿ ತೆಗಿಯಲ್ಲ, ಚಿಕ್ಕದು ಮಾತ್ರ ಯೂಸ್ ಮಾಡೋದು ಜಾಸ್ತಿ. ಸೊ ಅದೊಂದು ಕೆಳಗಡೆ ಇಟ್ಕೊಂಡು ಮಿಕ್ಕಿದೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇಟ್ನಲ್ಲ ಬಾಕ್ಸು, ಅದು ಬಂದ್ಬಿಟ್ಟು 3 ಪಾರ್ಟಿಷನ್ಸ್ ಇದೆ ಆ ಬಾಕ್ಸಲ್ಲಿ. ಸೊ ಅದ್ರಲ್ಲಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಅದು ಒಂದೇ ಬಾಕ್ಸು, ಒಳಗಡೆನೆ 3 ಪಾರ್ಟಿಷನ್ಸ್ ಇದೆ. ಸೊ ಅದು ಬೇಗ ಸಿಗಲಿ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಎಲ್ಲಾನು ಟ್ರಾನ್ಸ್ಪರೆಂಟ್ ಬಾಕ್ಸಸ್ಸು, ಟ್ರಾನ್ಸ್ಪರೆಂಟ್ ಇರೋದನ್ನೇ ಹುಡುಕಿ ತೊಗೊಂಡಿರೋದು. ಬಿಕಾಸ್ ನೋಡಿದ ತಕ್ಷಣ ಕಾಣಿಸುತ್ತೆ, ಈಸಿ ಆಗುತ್ತೆ ಅನ್ನೋದು ಒಂದು ರೀಸನಿಂದ ಎಲ್ಲ ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಪ್ರಾಡಕ್ಟ್ಸು ನನಗೆ ತುಂಬಾ ಯೂಸ್ ಆಗ್ತಿದೆ. ಆ್ಯಂಡ್ ಶಾಪ್ಸಲ್ಲಿ ತುಂಬಾ ಅಫೋರ್ಡೆಬಲ್ ಕೂಡ. ಬೇರೆದು ಕಂಪೇರ್ ಮಾಡಿದ್ರೆ ಮೀಶೋಗಿಂತ ಶಾಪ್ಸಿಯಲ್ಲಿ ಪ್ರಾಡಕ್ಟ್ಸ್ಗಳು ತುಂಬ ಕಮ್ಮಿ ಇದೆ. ನಾವು ಏನು ಬೇಕಾದ್ರೂ ಈ ಥರ ಪ್ಲಾಸ್ಟಿಕ್, ಫೈಬರ್ ಈ ಥರ ಏನಾದರೂ ಬೇಕಾದರೆ ನಾವು ಶಾಪ್ಸಿನೇ ಜಾಸ್ತಿ ರೆಫರ್ ಮಾಡೋದು. ಆ್ಯಂಡ್ ಅದರಲ್ಲೇ ನಾವು ಜಾಸ್ತಿ ತೊಗೊಳ್ಳೋದು. ಸೊ ಆ್ಯಂಡ್ ಕ್ವಾಲಿಟಿ ಕೂಡ ಕಮ್ಮಿ ಕೊಡ್ತಿದ್ದೀವಿ ಅಂದ್ಬಿಟ್ಟು ಏನು ಚೆನ್ನಾಗಿದಿರೋದೆಲ್ಲ ಬರಲ್ಲ, ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾನು ನನ್ನ ಕಿಚನ್ನ ಇಷ್ಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಇನ್ನೊಂದು ಸ್ವಲ್ಪ ಇದೆ ಸೈಡಲ್ಲೆಲ್ಲ, ಅದೆಲ್ಲ ತೆಗೆಯೋದು. ಆ್ಯಂಡ್ ಈ ಒಂದು ರ್ಯಾಕ್ನ ಬಂದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಜಾರ್ಸೂ ಅಷ್ಟೇ ಅನ್ಕೋತೀನಿ. ಬಟ್ ತುಂಬಾ ಚೆನ್ನಾಗಿದೆ ಅದು. ಹ್ಯಾಂಡಿ ಆಗಿದೆ, ಏನಾದರೂ ಬೇಕಂದರೆ ನೀಟಾಗಿ ಸಿಕ್ಬಿಡುತ್ತೆ. ಅದರಲ್ಲಿ ನಾನು ಏನು ಹಾಕಿದ್ದೀನಿ ಅಂದರೆ ಜಾಡಿಯಲ್ಲಿ ಕಲ್ಲುಪ್ಪು, ಪುಡಿ ಉಪ್ಪು ಮತ್ತು ಹುಣ್ಸೆಹಣ್ಣು ಹಾಕಿದ್ದೀನಿ. ಹುಣ್ಸೆಹಣ್ಣನ್ನ ಜಾಡಿಯಲ್ಲಿಟ್ಟರೆ ಅದು ತುಂಬ ದಿವಸ ಇರುತ್ತೆ ಅಂತ ಏನೋ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ಜಾಡಿಯಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಕಿಚನ್ ಪಾರ್ಟ್ ಆದಮೇಲೆ ಇನ್ನು ಮನೆ ಕ್ಲೀನಿಂಗ್ ಇತ್ತಲ್ವಾ, ಸೊ ಅದನ್ನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಈ ಒಂದು ಕ್ಯಾನ್ನ ಎತ್ತಿಟ್ಬಿಟ್ರೆ ಅಂತೂ ನನ್ನ ಕೈಯೇ ಬಿದ್ದೋದಂಗೆ ಆಗ್ಬಿಡುತ್ತೆ. ಯಾಕಂದರೆ ಅಷ್ಟು ಭಾರ ಅನಿಸ್ತಾ ಇರುತ್ತೆ ನನಗಂತೂ. ಈ ₹5 ಕಾಯಿನ್ದು ಕ್ಯಾನ್ ಬರುತ್ತಲ್ವ, ಸೊ ಅದಂತೂ ಫುಲ್ಲು ಭಾರ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ನೀರೆಲ್ಲ ಎತ್ತಿಟ್ಟು ಈಗ ಕಸ ಗುಡಿಸ್ಕೊಂಡು ಮತ್ತು ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು. ಸೊ ನನ್ನ ಮಗಳಂತೂ ಏನು ಮಾಡಿಬಿಟ್ಟಿರ್ತಾಳೆ ಅಂದರೆ ತಿನ್ನೋವಾಗ ಫುಲ್ ಎಲ್ಲ ಅಂಟಿಸ್ಬಿಟ್ಟು ಸ್ವಲ್ಪ ಕಚ್ ಕಚ್ ಥರ ಮಾಡಿಬಿಟ್ಟಿರ್ತಾಳೆ ನೆಲ ಎಲ್ಲ. ಸೊ ಅದಕ್ಕೆ ಗುಡಿಸೋವಾಗ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಫೀಲ್ ಆಗ್ತಿರುತ್ತೆ. ಆ್ಯಂಡ್ ಒರೆಸೋವಾಗಂತೂ ಎಷ್ಟು ಉಜ್ಜಿ 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 ಒರೆಸ್ಬೇಕು ಅಂದರೆ ಅದನ್ನು. ಸೊ ನಿಮ್ಮ ಮನೇಲೂ ಇದೇ ಥರ ಟಾಡ್ಲರ್ಸ್ ಇದೆಯಾ, ಅವರು ಈ ಥರನೇ ಆಡ್ತಾರಾ ಅಂತ ಹೇಳಿ. ಆ್ಯಂಡ್ ಇವಾಗ ಒರೆಸ್ತಿದ್ದೀನಲ್ವ, ಸೊ ಅಲ್ಲಲ್ಲಿ ತಿಂದಿರೋದು ಟಿಫನ್ ಮಾಡೋವಾಗ ಅವಳು ಚೆಲ್ಕೊಂಡಿದ್ದೆಲ್ಲ ಅಲ್ಲಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ಸೊ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಕ್ಕಳಿರೋ ಮನೆ ಅಂತೂ ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಅಷ್ಟು ಗಲೀಜಾಗ್ತಾನೆ ಇರುತ್ತೆ. ಎಸ್ಪೆಷಲಿ ನನ್ನ ಮಗಳ ಹತ್ರ ಏನಂದರೆ, ಈ ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ತಿದ್ರೆ ಆ ಕಡೆಯಿಂದ ಏನಾದ್ರು ಚೆಲ್ಕೊಂಡು ಏನಾದರೂ ಮಾಡ್ಕೊಬರ್ತಾ ಇರ್ತಾಳೆ. ಸೊ ಅದು ಆ್ಯಂಡ್ ನಾನು ಇಷ್ಟು ಮಾಡೋ ಅಷ್ಟರಲ್ಲೇ ಅವಳು ಎದ್ದೇ ಬಿಟ್ಳು. ಒಂದು 45 ಮಿನಿಟ್ಸ್ ಮಲಗಿದ್ಲು ಅಷ್ಟೇ. ಆ್ಯಂಡ್ ಎದ್ಬಿಟ್ಟು ಅದೇ ಹೇಳಿದ್ನಲ್ವಾ, ಈ ಸೈಕಲ್ ತೊಗೊಂಡಾಗಿಂದ ಸ್ವಲ್ಪ ನಾನು ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆ ಸೈಕಲ್ ಹಿಡ್ಕೊಂಡು ರಿವರ್ಸ್ ಗೇರ್ ಹಾಕ್ಕೊಂಡು ಬರ್ತಿದ್ದಾಳೆ. ಮುಂದೆ ಹೋಗಂದರೆ ಹೋಗೋದಿಲ್ಲ, ಮುಂದೆ ಹೋಗು ಅಂದರೆ ಹಿಂದೆ ಬೇಕಾದ್ರೆ ಬೇಗ ಸೀದಾ ಬಂದ್ಬಿಡ್ತಾಳೆ. ಸೊ ಈ ಸೈಕಲ್ನ ತಗೊಂಡೆ ಬಂದಿದ್ದಾಗಿಂದ ನನಗೆ ಬೆನಿಫಿಟ್ಸ್ ಏನಂತ ಅಂದರೆ ಸ್ವಲ್ಪ ಅದ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ. ಸೊ ಹಾಗಾಗಿ ನಾನು ಸ್ವಲ್ಪ ಫ್ರೀ ಇಲ್ಲ ಅಂದರೆ ನನ್ನ ಮೈ ಮೇಲೆ ಇರೋಳು ಎತ್ಕೋ 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 ಅಂದ್ಕೊಂಡು ಏನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ್ಯಂಡ್ ಇವಾಗ ನೋಡಿ ಮುಂದೆ ಬಾ ಅಂದರೆ ನಿಧಾನಕ್ಕೆ ಅದನ್ನ ಕಲ್ತ್ಕೊಂಡು ನಿಧಾನಕ್ಕೆ ಬರ್ತಿದ್ದಾಳೆ, ಒಳ್ಳೆ ಟಾಟಾಯ್ಸ್ ಥರ. ಈ ಒಂದು ಪ್ರಾಡಕ್ಟ್ ಅವಳಿಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ತುಂಬಾ ಇಷ್ಟ ಆಗೋಯ್ತು. ಆ್ಯಂಡ್ ಇದು ಅಫೋರ್ಡೆಬಲ್ ಕೂಡ, ಶಾಪ್ಸಿಯಲ್ಲೇ ಬೈ ಮಾಡಿದ್ದು ಅಂತ ಆಗಲೇ ಹೇಳಿದ್ನಲ್ವಾ. ಆ್ಯಂಡ್ ಇದ್ರ ವೆಯ್ಟ್ ನೋಡಿ ಎಷ್ಟು ಲೈಟ್ ವೆಯ್ಟ್ ಆಗಿದೆ. ಅವಳು ಈಸಿಯಾಗಿ ಅದನ್ನು ಕ್ಯಾರಿ ಮಾಡ್ಕೊಂಬಂದ್ಬಿಡ್ಬೋದು. ಸೊ ಅವಳೇ ಎಲ್ಲಿ ಬೇಕೋ ಅಲ್ಲಿ ಎತ್ಕೊಂಡು ಹೋಗ್ತಾಳೆ, ಅದ್ರ ಮೇಲೆ ಕುತ್ಕೊತಾಳೆ, ಆಮೇಲೆ ಎತ್ಕೊಂಬರ್ತಾಳೆ. ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ ಅಂದ್ಬಿಟ್ಟು ಬಾಯ್ಲ್ಡ್ ಎಗ್ಸ್ ಮಾಡಿ ಅದಕ್ಕೆ ಸಾಲ್ಟು ಪೆಪ್ಪರು ಹಾಕ್ಕೊಟ್ಟಿದ್ದೆ.
ಪಲಾವೇ ಇತ್ತಲ್ವಾ, ಸೊ ಅದನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳಿಗೆ ಹೆಂಗಿದ್ರು ವೆಜಿಟೇಬಲ್ಸ್ ಅಂದರೆ ಇಷ್ಟ. ಸೊ ಅದಕ್ಕೆ ವೆಜಿಟೇಬಲ್ಸ್ ಪಲಾವೇನೇ ತಿನ್ಕೊಂಬಿಡೋಣ ಮಧ್ಯಾಹ್ನಕ್ಕೂ ಅಂತ ಅಂದ್ಕೊಂಡಿದ್ವಿ. ಹಾಗೆ ಸಾಂಬಾರು ಆ ನೈಟ್ಗೆ ಆಗುತ್ತೆ ಅಂದ್ಕೊಂಡು ಸುಮ್ಮನಾದ್ವಿ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ನೋಡಿ, ನಾನು ಆಗಲೇ ಹೇಳಿದ್ನಲ್ವಾ ನನ್ನ ಮಗಳು ಹೇಗೆ ತಿಂತಾಳೆ ಅಂತ. ಸೊ ಈ ಥರ ಚೆಲ್ಲಾಡಿಕೊಂಡು ಈ ಥರ ಮೆಸ್ಸಿ ಮಾಡ್ಕೊಂಡಿರ್ತಾಳೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವಳಿವಾಗ ನನ್ನ ಹೆಲ್ಪ್ ಇಲ್ದಿರ ಅವಳೇ ತಿನ್ನೋದನ್ನ ಅವಳೇ ಕಲಿಬೇಕು ಅಂದ್ಕೊಂಡು ಕಲಿತಿದ್ದಾಳಲ್ವ, ಏನೂ ಮಾಡೋಕ್ಕಾಗಲ್ಲ, ಮೆಸ್ ಆಗೇ ಆಗುತ್ತೆ. ಬಟ್ ಎಷ್ಟು ಸತಿ ಮೆಸ್ ಆದ್ರೂ ಕ್ಲೀನ್ ಮಾಡ್ತಾನೇ ಇರಬೇಕು. ಈ ಥರ ಮಗು ಇದೆ ಅಂದಮೇಲೆ ಗಲೀಜಾಗ್ತಾನೆ ಇರುತ್ತೆ, ಕ್ಲೀನ್ ಮಾಡ್ತಾನೆ ಇರಬೇಕು, ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಅವಳಿಗೆ ಈ ಒನ್ ಡೇಲಿ 6 to 8 ಡ್ರೆಸ್ಸಸ್ ಚೇಂಜ್ ಮಾಡಬೇಕು. ಸೊ ಈಗಾಗಲೇ ನಾನು ಇದು 4ನೇ ಡ್ರೆಸ್ ಏನೋ ಅವಳಿಗೆ ಹಾಕಿರೋದು, ಅಷ್ಟು ಗಲೀಜಾಗ್ತಾ ಇರುತ್ತೆ, ಚೇಂಜ್ ಮಾಡ್ತಾ ಇರಬೇಕು. ಸೊ ಇದಾಗಿತ್ತು ನನ್ನ ಬಿಸಿ ಡೇ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.